ಮಾಜಿ ಸಿಎಂ ದಿವಂಗತ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಹಾಗೂ ಅಂತಿಮ ಸಂಸ್ಕಾರದ ವ್ಯವಸ್ಥೆಯನ್ನ ಈಗ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗ್ತಾ ಇರತಕ್ಕಂಥದ್ದು. ಸಕಲ ಸರ್ಕಾರಿ ಗೌರವದೊಂದಿಗೆ ಇಂದು ಎಸ್.ಎಂ. ಕೃಷ್ಣರವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ನಾನು ಆ ಒಂದು ಸ್ಥಳದಲ್ಲಿದ್ದೇನೆ. ಈ ಒಂದು ದೃಶ್ಯಾವಳಿಗಳು ಕೂಡ ಏನಿದೆ, ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನ ಮಾಡುವಂತಹ ಸ್ಥಳ. ಇಟ್ಟಿಗೆ ಮೂಲಕ 10-15 ಅಳತೆಯ ಇದರಲ್ಲಿ ಇಲ್ಲಿ ಒಂದು ವೇದಿಕೆಯನ್ನ ಮಾಡಲಾಗಿದೆ, ಒಂದು ಸ್ಟೆಪ್ ಅನ್ನ ಕೂಡ ಮಾಡಲಾಗಿದೆ. ಇಲ್ಲಿ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡಲಾಗ್ತಾ ಇದೆ. ಸುಮಾರು 800 ಕೆಜಿಗೂ ಅಧಿಕ ಗಂಧದ ಕಟ್ಟಿಗೆಗಳನ್ನ ಬಳಸಿ ಇಲ್ಲಿ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಈ ಒಂದು ಸ್ಟೇಜ್ ಅನ್ನ ಒಂದು ಮಾಡಿಕೊಳ್ಳಲಾಗಿದೆ. 10 ಮತ್ತು 15 ಅಳತೆಯಲ್ಲಿ ಇಲ್ಲಿ ಸ್ಟೇಜ್ ಅನ್ನ ಕೂಡ ಇಲ್ಲಿ ಮಾಡಿಕೊಳ್ಳುವ ಮೂಲಕವಾಗಿ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವೀಗ ನೋಡಬಹುದು. ಜೊತೆಗೆ ವಿಐಪಿಗಳು ಜೊತೆಗೆ ಕುಟುಂಬಸ್ಥರಿಗಾಗಿ ವಿಶೇಷವಾದಂತಹ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಪ್ರತ್ಯೇಕವಾಗಿ ದರ್ಶನವನ್ನ ಮಾಡಿ ಸರಾಗವಾಗಿ ವಾಪಸ್ ಹೋಗೋದಕ್ಕೆ ಇಲ್ಲಿ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 25-30 ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇವತ್ತು ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮತ್ತೆ ಸಂಸ್ಕಾರದಲ್ಲಿ ಭಾಗಿಯಾಗಲಿರತಕ್ಕಂಥದ್ದು. ಅದಕ್ಕಾಗಿ ಎಸ್.ಎಂ. ಕೃಷ್ಣರವರ ಹುಟ್ಟೂರಾದಂತ ಎಸ್.ಎಂ. ಕೃಷ್ಣರವರ ಪ್ರಿಯವಾದಂತಹ ಜಾಗದಲ್ಲಿ ಇರ್ತಕ್ಕಂತಹ ಕಾಫಿ ಡೇ ಪಕ್ಕದಲ್ಲಿಗೆ ಇಲ್ಲಿ ಅಂತಿಮ ಸಂಸ್ಕಾರಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಜರ್ಮನ್ ಪೆಂಡಲ್ ಅನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಜೊತೆಗೆ ಮಳೆ ಬಂದ್ರೆ ಅದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಹೊದಿಕೆಯನ್ನು ಕೂಡ ಟಾರ್ಪಲ್ ಅನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗಿರ್ತಕ್ಕಂಥದ್ದು. ಜೊತೆಗೆ ಕಾಫಿ ಡೇನ ಪಕ್ಕದಲ್ಲಿಯೇ ಕುಟುಂಬಸ್ಥರಿಗೂ ಕೂಡ ಆಸನದ ವ್ಯವಸ್ಥೆ, ಜೊತೆಗೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕಾಫಿ ಡೇ ನೋಡ್ತಾ ಇದ್ದೀರಾ. ಆ ಕಾಫಿ ಡೇನ ಹಿಂಬದಿಯಲ್ಲಿ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡುವ ಮೂಲಕವಾಗಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಕೇಂದ್ರದ ಮಾಜಿ ಸಂಸದರು ಮಾಜಿ ರಾಜ್ಯಪಾಲರು ಆದಂತಹ ದಿವಂಗತ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಏನು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದ 3 ಗಂಟೆಯವರೆಗೆ ಏನು ಅವಕಾಶವನ್ನ ಕಲ್ಪಿಸಲಾಗಿದೆ ಸಾರ್ವಜನಿಕರಿಗೆ. ಬೆಂಗಳೂರಿನ ಸದಾಶಿವನಗರದಿಂದ ನೇರವಾಗಿ ಆ ರಸ್ತೆಯ ಮೂಲಕ ಅಂದ್ರೆ ಚನ್ನಪಟ್ಟಣ, ಕೆಂಗೇರಿ ಸೇರಿದಂತೆ ರಾಮನಗರದ ಮೂಲಕ ಅಲ್ಲಲ್ಲಿ ಸಾರ್ವಜನಿಕರಿಗೆ ದರ್ಶನವನ್ನ ಮಾಡೋದಕ್ಕೆ ಕೆಲ ಹೊತ್ತು ಅಲ್ಲಿ ವಾಹನವನ್ನ ನಿಲ್ಲಿಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಅದಾದ ಬಳಿಕ ನೇರವಾಗಿ ಹುಟ್ಟೂರು ಸೋಮನಹಳ್ಳಿಗೆ ತಂದು ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಅದಾದ ಬಳಿಕ 3 ಗಂಟೆಯ ನಂತರ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗುತ್ತೆ. ಸುಮಾರು 800ಕ್ಕೂ ಅಧಿಕ ತೂಕದ ಶ್ರೀಗಂಧದ ಕಟ್ಟಿಗೆಗಳನ್ನ ಬಳಸಿ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಅಗ್ನಿ ಸ್ಪರ್ಶವನ್ನ ಮಾಡ್ತಾರೆ. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮಂಡ್ಯ.